ಈಗ 10th ಮುಗಿದಿದೆ, ಇನ್ನೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ಹಾಗಿದ್ರೆ 10th ಮಾರ್ಕ್ಸ್ ಕಾರ್ಡ್ ನ ಒರಿಜಿನಲ್ ಕಾಪಿ ಡಿಜಿಲಾಕರ್ ನಿಂದ ಹೇಗೆ ತೆಗೆಯೋದು ಅಂತ ನಾನು ಹೇಳಿಕೊಡ್ತೀನಿ. ನಮಸ್ಕಾರ, ನಾನು ಟೆಕಿಬಿ. ಬರೀ 2 ನಿಮಿಷದಲ್ಲಿ ಡಿಜಿಲಾಕರ್ ನಿಂದ 10th ಮಾರ್ಕ್ಸ್ ಕಾರ್ಡ್ ತೆಗೆಯೋದಕ್ಕೆ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಈ ರೀತಿ ಗೂಗಲ್ ನಲ್ಲಿ ಡಿಜಿಲಾಕರ್ ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಮೊಬೈಲ್ಗೆ ಡಿಜಿಲಾಕರ್ ಅಂತ ಆಪ್ ಕೂಡ ಇದೆ, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ವೆಬ್ಸೈಟ್ ನಲ್ಲಿ ಕಾಣೋ ಈ ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಕೊಟ್ಟರೆ OTP ಬರುತ್ತೆ. ಅದನ್ನು ಫಿಲ್ ಮಾಡಿ ವೆರಿಫೈ ಕೊಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಆಧಾರ್ಗೆ ಲಿಂಕ್ ಇರೋ ನಂಬರ್ಗೆ OTP ಬರುತ್ತೆ. OTP ಎಂಟರ್ ಮಾಡಿ ವೆರಿಫೈ ಮಾಡಿ. ನಂತರ ಇಲ್ಲಿ 6 ಡಿಜಿಟ್ ನ ಒಂದು ಪಿನ್ ಸೆಟ್ ಮಾಡ್ಕೊಳ್ಳಿ. ಆ ನಂತರ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಹೋಮ್ ಪೇಜ್ ಬರುತ್ತೆ. ಈಗ ಮತ್ತೆ ಲಾಗಿನ್ ಆರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ. ಈ ರೀತಿ ನಿಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಬಾರ್ ಓಪನ್ ಆಗುತ್ತೆ. ಅದರಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ 3 ಆಪ್ಷನ್ ಬರುತ್ತೆ. ಈ ಕೊನೆ ಆಪ್ಷನ್ 10th ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಈಗ ನಿಮ್ಮ 10th ರಿಜಿಸ್ಟರ್ ನಂಬರ್ ಹಾಕಿ ವರ್ಷ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ಲೋಡ್ ಆಗಿ ಸರ್ಚ್ ಕಂಪ್ಲೀಟ್ ಆಗುತ್ತೆ. ಆಗ ಈ ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಡಿಜಿಲಾಕರ್ ನಲ್ಲಿ ಸೇವ್ ಇರೋ ಎಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ ಬರುತ್ತೆ. ಇದರಲ್ಲಿ ಕ್ಲಾಸ್ 10th ಮಾರ್ಕ್ ಶೀಟ್ ಅಂತ ಇದೆಯಲ್ಲ, ಅದರ ಮುಂದಿನ ಡೌನ್ಲೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ 3 ಆಪ್ಷನ್ಸ್ ಹೋಗುತ್ತೆ. ಅಲ್ಲಿ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡಿದ್ರಾಯ್ತು, ನಿಮ್ಮ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ PDF ಡೌನ್ಲೋಡ್ ಆಗುತ್ತೆ. PDF ಓಪನ್ ಮಾಡಿದ್ರೆ ಈ ರೀತಿ ಮಾರ್ಕ್ಸ್ ಕಾರ್ಡ್ ಶೋ ಆಗುತ್ತೆ. ದಟ್ಸ್ ಇಟ್ ಗೈಸ್. ತೋರಿಸಿದ ಮಾಹಿತಿ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ನಮಸ್ಕಾರ.